ಹಿಂದೂ ಸಂಘಟನೆಯಿಂದ ಬೀಫ್ ಬಿರಿಯಾನಿ ಅಭಿಯಾನ ಶುರುವಾಗಿದೆ. ಗೋಹತ್ಯೆ ಖಂಡಿಸಿ ಹಿಂದೂ ಸಂಘಟನೆ ವಿಭಿನ್ನ ಹೋರಾಟವನ್ನು ನಡೆಸಲು ಮುಂದಾಗಿದೆ. ಜಿಲ್ಲಾಡಳಿತಕ್ಕೆ ಬಿರಿಯಾನಿ ಕಬಾಬ್ ಕಳಿಸಿದಂತ ಯುವ ಮೋರ್ಚಾ. ಹಿಂದೂ ಸಂಘಟನೆಯಿಂದ ವಿಭಿನ್ನ ಹೋರಾಟಕ್ಕೆ ಮುಂದಾಗಿದೆ. ಬೀಫ್ ಬಿರಿಯಾನಿ ಅಭಿಯಾನ ಶುರು ಹಚ್ಚಿಕೊಂಡಿದೆ. ಹಿಂದೂ ಸಂಘಟನೆಯಿಂದ ಗೋ ಹತ್ಯೆಯನ್ನು ಖಂಡಿಸಲಿಕ್ಕೆ ಹಿಂದೂ ಸಂಘಟನೆ ವಿಭಿನ್ನ ಹೋರಾಟವನ್ನು ನಡೆಸಿದ್ದು, ಜಿಲ್ಲಾಡಳಿತಕ್ಕೆ ಬಿರಿಯಾನಿ ಕಬಾಬ್ ಕಳಿಸಿದ್ದಾರೆ ಯುವ ಮೋರ್ಚಾದವರು. ಅಡಿಷನಲ್ SP ಮುಖಾಂತರ ಮನವಿ ಜೊತೆಗೆ ಬಿರಿಯಾನಿ ರವಾನೆ ಮಾಡಿದ್ದಾರೆ. ಕೂಡಲೇ ಗೋ ಹತ್ಯೆ ತಡೆಯಲು ಹಿಂದೂ ಸಂಘಟನೆಯವರು ಒತ್ತಾಯ ಮಾಡ್ತಾ ಇದ್ದಾರೆ. ಕಾರ್ಯ ಪ್ರವೃತ್ತರಾಗುವಂತೆ ಮನವಿ ಕೂಡ ಮಾಡಿದ್ದಾರೆ. ಇಲ್ಲವಾದರೆ ಅಧಿಕಾರಿಗಳ ಮನೆಗೆ ಬೀಫ್ ಬಿರಿಯಾನಿ ಕಳಿಸುವ ಎಚ್ಚರಿಕೆ ನೀಡಿದ್ದಾರೆ ಹಿಂದೂ ಸಂಘಟನೆಯವರು. ಅಡಿಷನಲ್ SP ಮುಖಾಂತರ ಇದನ್ನು ತಲುಪಿಸಿದ್ದಾರೆ. ಕೂಡಲೇ ಗೋಹತ್ಯೆ ತಡೆಯಲು ಕಾರ್ಯಪ್ರವೃತ್ತರಾಗುವಂತೆ ಮನವಿ ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಹಿಂದೂ ಸಂಘಟನೆಯಿಂದ ಬೀಫ್ ಬಿರಿಯಾನಿ ಅಭಿಯಾನವನ್ನು. ಬಾರಿ ಮನವಿ ಪತ್ರಗಳನ್ನ ಹಲವಾರು ಬಾರಿ ಇದರ ಮಾಹಿತಿಯನ್ನು ಕೊಟ್ಟರೆ ಜಿಲ್ಲಾಡಳಿತ ಮನವಿ ಪತ್ರಗಳಿಗೆ ಮಾಹಿತಿಗಳಿಗೆ ಸೊಪ್ಪೆ ಹಾಕಿರಲ್ಲ. ಹಾಗಾಗಿ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ನಾವು ಬಂದಿದ್ವಿ. ಇನ್ನೊಂದು ವಿಶೇಷವಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಬಿರಿಯಾನಿ ಗಿಫ್ಟ್ ಅನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದ್ರು. ಜಿಲ್ಲಾಡಳಿತ ಗೋ ಹತ್ಯೆ ಗೋಮಾಂಸ ಚಿಕ್ಕಮಗಳೂರು ದೊರೆಯಲ್ಲ ಅಂತ ಸುಳ್ಳನ್ನು ಹೇಳ್ತದೆ. ಆದರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕಾದ ಪ್ರತಿಭಟನೆಗೆ, ಅವ್ರ ಪ್ರತಿಭಟನೆಯಲ್ಲಿ ಬಂದು ಉತ್ತರಿಸಕ್ಕೆ ಅವರಿಗೆ ಮುಖ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಗೋ ಹತ್ಯೆ ನಡೀತಾ ಇದೆ. ಇಡೀ ಜಿಲ್ಲೆಯಲ್ಲಿ ಈ ಏನು ಅಕ್ರಮ ಗೋ ಸಾಗಾಟ ನಡೀತಾ ಇದೆ. ಅಡಿಷನಲ್ SP ಅವರು ಬಂದಾಗ ನಾವು ನಮ್ಮ ನಗರದಲ್ಲಿ ಸಿಗ್ತಿರುವಂತ ಬೀಫ್ ಬಿರಿಯಾನಿ ಮತ್ತು ಬೀಫ್ ಕಬಾಬ್ ಅನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ಗಿಫ್ಟ್ ಅನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಿಗುವಂತ ಬೀಫ್ ಬಿರಿಯಾನಿ ಬೀಫ್ ಕಬಾಬ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನೆಗೆ ಕೊಡುವಂತ ಕೆಲಸವನ್ನ ಸಂಘಟನೆ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಇದು ಕೇವಲ ಪ್ರಾರಂಭಿಸಿದೀವಿ ಅಷ್ಟೇ. ಇದನ್ನ ವರಿಷ್ಠಾಧಿಕಾರಿಗಳು ಅಂತ್ಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನೀವು ಬೀಫ್ ಬಿರಿಯಾನಿ ತಿನ್ನುವಂತ ಭಾಗ್ಯ ನಿಮಗಾಗುತ್ತೆ. ನಮ್ಮ ಮೂಲಕ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತೇನೆ.